ಬೇಕಾಗಿರುವಂಥದ್ದು. ಜ್ಞಾನವಂತರು ಯಾರು ಇರ್ತಾರೋ, ಜ್ಞಾನ ಯಾರಿಗಿರುತ್ತೋ ಅವರೆಲ್ಲರೂ ಸಹ ಸಮಾಜದಲ್ಲಿ ಎಂತಹ ಸ್ಥಿತಿಯಲ್ಲಾಗಲಿ ಎಂತಹ ಸಂದರ್ಭದಲ್ಲಾಗಲಿ ಅವರು ಗೆದ್ದು ಬರುವಂತಹ ಒಂದು ಅವಕಾಶ ಇರುತ್ತೆ. ಈ ಶಾಲೆ ಆರಂಭ ಆಗೋದಕ್ಕೆ ನಾನು ಫಸ್ಟ್ ಇಲ್ಲಿ 2018-19ನೇ ಸಾಲಲ್ಲಿ ಈ ಊರಿಗೆ ಬಂದಾಗ ನಮ್ಮ ಒಂದು ಬಾದರ್ಗಟ್ಟೆ ಶಾಲೆಯಲ್ಲಿ ಎಲ್ಲವೂ ಸಹ ಹೆಂಚಿನಮಯ ಆಗಿತ್ತು. ಎಲ್ಲ ಶಾಲೆಗಳು ಎಲ್ಲ ತರಗತಿಗಳು ಕೆಂಪೆಂಚು ಮತ್ತು ಸೀಟಿಂದ ಕೂಡಿತ್ತು. ನಾನು ಕೋಗುಂಡೆ ಶಾಲೆಯಲ್ಲಿ 25 ವರ್ಷ ಕರ್ತವ್ಯವನ್ನು ನಿರ್ವಹಿಸಿ ಇಲ್ಲಿ ಬಂದೆ. ನಾವಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಶಾಲೆಯಲ್ಲೇ ಇದು ಬಂದಿರೋದ್ರಿಂದ ಆ ಗೇಟ್ ಹತ್ರ ಬಂದ ತಕ್ಷಣ ನನಗೆ ಈ ಶಾಲೆ ಹೇಗಿದೆಯಪ್ಪ, ಇದನ್ನು ಹೆಂಗಪ್ಪ ನಾನು ಇಂಪ್ರೂವ್ ಮಾಡೋದು ಅಂತ ಅನ್ನಿಸ್ತು. ಆದರೂ ನಾನು ಧೈರ್ಯಗೆಡಲಿಲ್ಲ. ಏನಾಯಿತು, ಬಂದಿರೋ ಕಡೆ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ನಾನು ಅವತ್ತಿನಿಂದ ನಾನು ಪ್ರಯತ್ನವನ್ನು ಮಾಡ್ತಾ ಬಂದೆ. ಆಗ ನಮಗೆ STMC ಅಧ್ಯಕ್ಷರಾಗಿರುವಂಥ ಶ್ರೀಯುತ ಲಂಕಣ್ಣನವರಿದ್ದರು. ಅವರಿಗೆ ನಾವು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರನ್ನೆಲ್ಲರನ್ನು ಕರೆದು ಮೀಟಿಂಗ್ ಕರೆದು ಎಲ್ಲರಿಗೂ ಕೇಳ್ಕೊಂಡಾಗ ನೀವೇನೇ ಮಾಡಿ ನಮ್ಮೆಲ್ಲರ ಒಂದು ಸಹಕಾರ ಇರುತ್ತೆ ಅಂದರು. ಆಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರುವಂಥ ಶ್ರೀಯುತ ತಿಪ್ಪೇಶಣ್ಣನವರು, ನೀನೇನೇ ಮಾಡಮ್ಮ, ಒಟ್ಟು ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಾಗಬೇಕು, ನಾನು ನೀನೇನು ಮಾಡ್ತೀಯ ಅನ್ನೋದು ನಾನು ಕೇಳಲ್ಲ, ಒಟ್ಟು ಶಾಲೆ ಚೆನ್ನಾಗಾಗಬೇಕಮ್ಮ ಅಂದರು. ಅವರೆಲ್ಲರ ಒಂದು ಹಿತನುಡಿಗಳನ್ನು ನಾನು ಪಾಲಿಸ್ತಾ ಆ ನಿಟ್ಟಿನಲ್ಲಿ ನಾನು ಎಲ್ಲ ಒಂದು ಬಿಲ್ಡಿಂಗನ್ನು ಮಾಡೋದ್ರಿಂದ ಹಿಡಿದು ಎಲ್ಲ ಒಂದು MLA ಇಂದ ಹಿಡಿದು ಅಧಿಕಾರಿಗಳನ್ನು ಭೇಟಿ ಮಾಡಿ ಕಟ್ಟಡಗಳನ್ನು ಹಾಕಿಸ್ಕೊಳ್ತಾ ಕೆಲವೊಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ವಿ. ಆಗ ನಮಗೆ 18-19ರಲ್ಲಿ 124 ಸ್ಟ್ರೆಂತ್ ಇತ್ತು. ಆಗ ನಾವೇನು ಮಾಡಿದ್ವಿ, ಆಗ 7ನೇ ತರಗತಿ ಮಕ್ಕಳು ಮುಂದಕ್ಕೆ ಹೋಗ್ಬಿಟ್ರೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಕಡಿಮೆ ಆದಮೇಲೆ ಮತ್ತೆ ಸ್ಟ್ರೆಂತನ್ನು ನಾವು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಬರ್ತಾ ಬರ್ತಾ HPS ಇರುವಂಥ ಶಾಲೆ LPS ಆಗಿಬಿಡುತ್ತೆ. ಇದನ್ನು ಹೀಗೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಇನ್ನೂ ಸ್ಟ್ರೆಂತ್ ಮಾಡಬೇಕು ಅಂತಂದು ನಾವು STMC ಮೆಂಬರ್ಗಳು, ಅಧ್ಯಕ್ಷರು ಎಲ್ಲರೂ ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲ ಒಂದು ಪೋಷಕರ ಮನಸ್ಸನ್ನು ಒಲಿಸ್ಬಿಟ್ಟು ನಾವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತೀವಿ, ನೀವು ನಮ್ಮ ಶಾಲೆಗೆ ಮಕ್ಕಳನ್ನು ಕಳುಹಿಸಿರಿ ಅಂತ ಕೇಳ್ಕೊಂಡ್ವಿ. ಆಗ ಅವರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟರು. ನಾವು ಬೇರೆ ಬೇರೆ ಹಳ್ಳಿಯಿಂದ ಮಕ್ಕಳು ಬರೋದು ಕಷ್ಟ ಆಗುತ್ತೆ ಮೇಡಮ್, ನೀವೇನಾದರೂ ವಾಹನದ ವ್ಯವಸ್ಥೆಯನ್ನು ಮಾಡಿದರೆ ನಾವು ಕಳಿಸ್ಕೊಡ್ತೀವಿ ಅಂದರು. ಹಾಗಾಗಿ ನಂದಿಹಳ್ಳಿ, ಪಂಜೆನಟ್ಟಿ, ಯಮ್ಮನಘಟ್ಟ ಮತ್ತು ಹೊಸಟ್ಟಿಯಿಂದ ಎಲ್ಲ ಕಡೆಯಿಂದಲೂ ಸಹ ನಾವು ಮಕ್ಕಳನ್ನ ಕರೆತರೋದಕ್ಕೆ ಮತ್ತೆ STMC ಅವರ ಸಹಕಾರದೊಂದಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ವಿ. ಆಗ ನಮ್ಮ ಶಾಲೆಗೆ 177 ಸ್ಟ್ರೆಂತ್ ಆಯಿತು. ಒಂದು ವರ್ಷದಲ್ಲಿ 54 ಅಡ್ಮಿಷನ್ ಆಯಿತು. ತುಂಬ ಖುಷಿ ಆಯಿತು. ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಮತ್ತೆ ಕೆಲವೊಂದುಗಳನ್ನ ಸ್ಕೂಲ್ ಡೇ ಮಾಡೋದ್ರಿಂದ ಹಿಡಿದು, ಆಗ ಸ್ಕೂಲ್ ಡೇ ಮಾಡೋದು ನಮ್ಮ ಇಡೀ ತಾಲೂಕಲ್ಲೇ ಬಾದರ್ಗಟ್ಟೆ ಶಾಲೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ತಾ ಬಂತು. ಆಗ 2018-19ರಲ್ಲಿ ನಾಗಭೂಷಣ್ ಸರ್ ಇದ್ದರು, ಅವ್ರಿಗೂ ಸಹ ನಾವು ಇನ್ವೈಟ್ ಮಾಡಿದ್ವಿ. ಆದರೆ ಅವರು ಅನಿವಾರ್ಯ ಕಾರಣದಿಂದ ಅವತ್ತೂ ಬರೋಕ್ಕಾಗಲಿಲ್ಲ. ಮಾಡ್ಕೊಳ್ರಮ್ಮ, ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂದರು. ಆಗ ಈಶ್ವರಪ್ಪ ಸರ್ BRC ಆಗಿದ್ದರು, ಅವರು ಸಂಘದವರು ಎಲ್ಲರೂ ಬಂದು ಈ ಒಂದು ಶಾಲೆಯ ಅಭಿವೃದ್ಧಿ ಮತ್ತು ಒಬ್ಬ ಹೆಣ್ಮಗಳು ಮುಖ್ಯ ಶಿಕ್ಷಕಿಯಾಗಿ ಇಷ್ಟೊಂದು ಧೈರ್ಯದಿಂದ ಸ್ಟ್ರೆಂತನ್ನು ಮಾಡೋದು ಮತ್ತು ಈ ಕಾರ್ಯಕ್ರಮಗಳನ್ನು ನಡೆಸೋದು ಅಷ್ಟು ಕಷ್ಟ ಇರಲ್ಲ. ಆದರೂ ನೀವು ಧೈರ್ಯದಿಂದ ಮಾಡ್ತಿದ್ದೀರಾ, ನೀವು ಹೀಗೆ ಮಾಡಿರಿ ಅಂದರು. ಆ ಒಂದು ಧೈರ್ಯವನ್ನು ತುಂಬಿಕೊಳ್ತಾ ಬಂದಿರೋದ್ರಿಂದ ಅದೇ ಧೈರ್ಯ ನನ್ನಲ್ಲಿ ಈಗಲೂ ಇದೆ. ನಾನು ಎಷ್ಟೊತ್ತಾದರೂ ನಾನು ಈ ಶಾಲೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಶಾಲೆಗೋಸ್ಕರ ಶ್ರಮ ಪಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ನಾನು ಆವಾಗಲೇ ಸರ್ ಈಗೆಲ್ಲ ಬೇರೆ ಕಡೆಗೆಲ್ಲ ಬರೀ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬೇಕು ಅಂತ ಇದನ್ನು ಮಾಡ್ತಾರೆ ಅಂದಾಗ ಆಗ ಅವರು ಸರ್ ಇರ್ರಮ್ಮ ನೋಡೋಣ ಅಂದರು. ಆಗ ಒಂದು ಬ್ಯಾಚಲ್ಲಿ ಕೊಟ್ಟಿದ್ರು ಅನಿಸುತ್ತೆ. ಆಗ ನಾನು ಕೇಳ್ಕೊಂಡಿದ್ದೆ. ಆಗ ನಾವು ನಮ್ಮ ಪೇರೆಂಟ್ಸ್ ಏನಂತಾರೋ ಏನೋ, ಇಂಗ್ಲೀಷ್ ಮೀಡಿಯಂ ತಂದುಬಿಟ್ರೆ ಕನ್ನಡ ಅಭಿಮಾನಿಗಳು ಬೇಜಾರಾಗ್ತಾರೇನೋ ಅನ್ನಿಸ್ತು. ಆದರೂ ಸಹ ನಮ್ಮ ಪೋಷಕರ ಒಲವು, ನಾವೇನು ಮಾಡ್ತೀವಿ ಅಂದರೆ ಚೆನ್ನಾಗಿ ಕಲಿಸ್ಬಿಡ್ತೀವಿ. ನಮ್ಮಲ್ಲಿ LKG UKG ಇದೆ, ಆದ್ರೂ ಸಮೇತ LKGಯಲ್ಲಿ ಚೆನ್ನಾಗಿ ಕಲಿಸಿದ ತಕ್ಷಣ ಎಲ್ಲ ಪ್ರೈವೇಟ್ ಶಾಲೆಗೆ ಕಳಿಸ್ಬಿಡ್ತಾರೆ. ಆಮೇಲೆ 1ನೇ ಕ್ಲಾಸಲ್ಲಿ ಚೆನ್ನಾಗಿ ಕಳಿಸಿದ ತಕ್ಷಣವೇ ಅವ್ರನ್ನ ಪ್ರೈವೇಟ್ ಶಾಲೆಗೆ ಕಳಿಸ್ಬಿಡ್ತಾರೆ. ಏನು ವ್ಯಾಮೋಹ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ, ನಮ್ಮ ಶಾಲೆಗಳನ್ನು ಉಳಿಸ್ಕೋಬೇಕು, ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ಮತ್ತು ಆ ಶಾಲೆಗಳು ಮುಚ್ಚಬಾರ್ದು.
ಕನ್ನಡ ಶಾಲೆನೂ ಇರಬೇಕು, ಇಂಗ್ಲೀಷ್ ಶಾಲೆಗಳು ಇರಬೇಕು ಅಂತ ಹೇಳಿ ಅವರೆಲ್ಲ ಒಂದು ಮಂತ್ರಿಗಳ